ಸಕ್ಕರೆ ನಾಡು ಮಂಡ್ಯದಲ್ಲಿ ನಡೆಯುತ್ತಿರುವ ನುಡಿ ಜಾತ್ರೆಯಲ್ಲಿ ಕೃಷಿ, ಮೀನುಗಾರಿಕೆ, ತೋಟಗಾರಿಕೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಕೈಮಗ್ಗ, ಜವಳಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆ ವತಿಯಿಂದ ಆಯೋಜಿಸಿರುವ ವಸ್ತು ಪ್ರದರ್ಶನ ಸಾಹಿತ್ಯಾಸಕ್ತರ ಗಮನ ಸೆಳೆಯುತ್ತಿದೆ. ಆಯಾ ಇಲಾಖೆಗೆ ಸಂಬಂಧಿಸಿದ ಸರ್ಕಾರದ ಯೋಜನೆಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವು ನೀಡುವಂತಹ ಆಕರ್ಷಕ ವಸ್ತು ಪ್ರದರ್ಶನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಪಾಲ್ಗೊಂಡು ಮೆಚ್ಚುಗೆ ವ್ಯಕ್ತಪಡಿಸಿದರು. ದೂರದರ್ಶನದೊಂದಿಗೆ ಬೆಂಗಳೂರಿನ ಸತೀಶ್, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಎಲ್ಲಾ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಲಾಗಿದೆ ಎಂದು ತಿಳಿಸಿದರು. ಮಳಿಗೆಗಳಲ್ಲೂ ವಾಣಿಜ್ಯೇತರ ಮಳಿಗೆಗಳು ಎಲ್ಲ ಅದ್ಭುತವಾಗಿ ಸಾಗ್ತಾ ಇದೆ. ಸಮ್ಮೇಳನಗಳಲ್ಲಿ ಕವಿಗೋಷ್ಠಿಗಳಾಗಿರ್ಬೋದು, ಮತ್ತೆ ಅಧ್ಯಕ್ಷರ ನುಡಿ ಆಗಿರ್ಬೋದು, ಕನ್ನಡ ನಾಡಿನ ಬಗ್ಗೆ ಆಗಿರ್ಬೋದು, ಈ ಥರ ಎಲ್ಲ ರೀತಿ ಪ್ರತಿ ವರ್ಷನೂ ಅದ್ದೂರಿಯಾಗಿ ಇನ್ನೂ ಹೆಚ್ಚಿನದಾಗಿ ಕುಮಾರ್, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ವಿವಿಧ ಇಲಾಖೆ ವಸ್ತು ಪ್ರದರ್ಶನಗಳು ಆಕರ್ಷಣೀಯವಾಗಿವೆ ಎಂದರು. 1994ರಲ್ಲಿ ನಡೆದಂಥ ಸಾಹಿತ್ಯ ಸಮ್ಮೇಳನದಲ್ಲಿ ನಾವು ಇನ್ನೂ ಚಿಕ್ಕ ಹುಡುಗರಾಗಿದ್ವು. ಆವಾಗ ನಮಗೆ ನೋಡೋ ಅವಕಾಶ ಸಿಕ್ಕಿರಲಿಲ್ಲ. ಈಗ ನಾವು ಇದನ್ನೆಲ್ಲ ಕಣ್ತುಂಬಿ ನೋಡಿ ಸಂತೋಷ ಆಗ್ತಿದೆ. ತುಂಬ ಚೆನ್ನಾಗಿದೆ. ಎಲ್ಲ ವ್ಯವಸ್ಥಾಪಕರು ಎಲ್ಲವನ್ನೂ ಕೂಡ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ. ಕನ್ನಡ ಸಾಹಿತ್ಯ ಸಮ್ಮೇಳನದ ಆಕರ್ಷಣೆಯನ್ನು ಹೆಚ್ಚಿಸುವ ಸಲುವಾಗಿ ವಸ್ತು ಪ್ರದರ್ಶನವನ್ನು ಆಯೋಜಿಸಲಾಗಿದೆ ಎಂದು ಅಭಿಪ್ರಾಯಪಟ್ಟರು. ಈಗ ಸ್ವಲ್ಪ ತಿಳುವಳಿಕೆ ಮನೋಭಾವನೆ ಬರ್ತಾ ಇದೆ. ಮೊದಲು ಸಹ ಸ್ವಲ್ಪ ಪ್ರಜ್ಞೆ ಬೆಳೆದಿರಲಿಲ್ಲ. ಈಗ ಪ್ರಸಾರ ಮಾಧ್ಯಮಗಳಿಂದ ಎಲ್ಲರಿಗೂ ಸ್ವಲ್ಪ ಮನವರಿಕೆ ಆಗ್ತಾ ಇದೆ. ಜನಗಳೆಲ್ಲ ಸ್ವಲ್ಪ ತಿಳುವಳಿಕೆಯನ್ನು ಪಡ್ಕೊಂಡು ಇದನ್ನು ಅನುಸರಿಸಿಕೊಂಡು ಅನುಸರಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಕೃಷಿ ಚಟುವಟಿಕೆ ಅಗತ್ಯ ವಸ್ತುಗಳ ಬಗ್ಗೆ ಮಾಹಿತಿ ಪಡೆದಿರುವುದಾಗಿ ತಿಳಿಸಿದರು. ಬೇರೆ ಎಲ್ಲ ಸ್ಟಾಲ್ಸ್ಗಳು ಬೇರೆ ಎಕ್ಸಿಬಿಷನ್ಗೋಸ್ಕರ ಇದೆ, ಮತ್ತು ಎಲ್ಲದನ್ನು ಜನರಿಗೆ ಎಷ್ಟು ಉಪಯೋಗಕ್ಕಾಗುತ್ತೆ ಮನೆಗೆ ಅನ್ನೋದ್ರ ಬಗ್ಗೆ ಇದೆ. ನಾವು ಇದನ್ನು ಜನಕ್ಕೆ ಅಂತಿಮವಾಗಿ ಎಲ್ಲಿಗೆ ತಳಿಸ್ಬೋದು ಅಲ್ಲಿ ತನಕ ತಲುಪಿಸ್ತಿದ್ದೀವಿ. ಸೊ ಫೈನಲ್ ಆಗಿ ನಾವು ಇದು ಮಾರಾಟಕ್ಕೋಸ್ಕರ ಇಟ್ಟಿದ್ದೀವಿ. ಜನಕ್ಕೆ ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟು ಹೆಲ್ಪ್ ಆಗಲಿ ಅಂತ ನಾವು ಸ್ಟೂಡೆಂಟ್ಸ್ ಕಡೆಯಿಂದ ಇದು ನಾವು ಕಾಲೇಜಿಂದ ಮಾಡ್ತಾ ಇದ್ದೀವಿ. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಜಿಲ್ಲಾ ವ್ಯವಸ್ಥಾಪಕ ಚಂದ್ರಶೇಖರ್, ತಮ್ಮ ಇಲಾಖೆ ವತಿಯಿಂದ ಉಚಿತವಾಗಿ ಶಿಕ್ಷಣದ ಮಾಹಿತಿ ಒದಗಿಸುವುದರ ಜೊತೆಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ಕೊಡ್ತಾ ಇದೆ, ಮಕ್ಕಳಿಗೆ ಉಚಿತವಾದ ಬಟ್ಟೆ ಕೊಡ್ತಾ ಇದೆ, ಪುಸ್ತಕ ಕೊಡ್ತಾ ಇದೆ, ಶೂಸ್ ಸಾಕ್ಸ್ಗಳನ್ನು ಕೊಡ್ತಾ ಇದೆ, ಮಧ್ಯಾಹ್ನ ಬಿಸಿಯೂಟ ಕೊಡ್ತಾ ಇದೆ, ಕ್ಷೀರಭಾಗಿ ಕೊಡ್ತಾ ಇದ್ದೀವಿ, ಮೊಟ್ಟೆಗಳನ್ನು ಕೊಡ್ತಾ ಇದ್ದೀವಿ, ಚಕ್ಕಿ ಕೊಡ್ತಾ ಇದ್ದೀವಿ, ಬಾಳೆಹಣ್ಣು ಕೊಡ್ತಾ ಇದ್ದೀವಿ. ಇದೆಲ್ಲರ ಬಗ್ಗೆ ಸಾರ್ವಜನಿಕರಿಗೆ ಒಂದು ಅರಿವನ್ನು ಉಂಟು ಮಾಡಬೇಕು ಅಂತೇಳಿ ಈ ಒಂದು ಮಳಿಗೆಯಲ್ಲಿ ನಾವು ಸರ್ಕಾರದ ಪ್ರೋತ್ಸಾಹ ಯೋಜನೆಗಳ ಬಗ್ಗೆ ನಾವು ಜಾಗೃತಿಯನ್ನು ಅರಿವನ್ನು ಉಂಟು ಮಾಡ್ತಾ ಇದ್ದೀವಿ.